ಮೈಸೂರು ನಗರದಲ್ಲಿ ಇಂದು ನಡೆದ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾವೇಶದಲ್ಲಿ ಜೆಡಿಎಸ್, ಬಿಜೆಪಿ ಪಕ್ಷಗಳ ಹಿರಿಯ ನಾಯಕರೊಂದಿಗೆ ಮತ್ತು ಎರಡು ಪಕ್ಷಗಳ ಲಕ್ಷಾಂತರ ಜನ ಕಾರ್ಯಕರ್ತರೊಂದಿಗೆ ಮಾಜಿ ಸಚಿವರು, ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಸನ್ಮಾನ ಶ್ರೀ ಬಂಡೆಪ್ಪ ಕಾಶೆಂಪುರವರು ಪಾಲ್ಗೊಂಡು ಮಾತನಾಡಿದರು. ಮುಖಂಡರುಗಳೇ, ವಿಶೇಷವಾಗಿ ಬೆಂಗಳೂರಿನಿಂದ ಮೈಸೂರುವರೆಗೆ ಎರಡೂ ಪಾರ್ಟಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳು ಪಾದಯಾತ್ರೆ ಮುಖಾಂತರ ಈ 14 ತಿಂಗಳ ಸರ್ಕಾರದಲ್ಲಿ ಏನು ಭ್ರಷ್ಟತೆ ಆಗಿದೆ ಅದರ ವಿರುದ್ಧವಾಗಿ ಏನದಲ್ಲ ಜನರೊಂದಿಗೆ ಬಹಳ ಯಶಸ್ವಿಯಾಗಿ ಇವತ್ತ ಮೈಸೂರಿಗೆ ತಲುಪ್ತಾ ಇದೆ. ಬಂಧುಗಳೇ, ಮೈಸೂರಿಗೆ ಬಂದಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ನಿನ್ನೆ ಕಾಂಗ್ರೆಸ್ನವರು ಅವ್ರ ಸ್ಲೋಗನ್ ಏನಿತ್ತು? ಜನ ಆಂದೋಲನ ಯಾರು ಮಾಡಬೇಕು? ಅಪೋಸಿಷನ್ ನಾವು ಮಾಡಬೇಕು. ಜನ ಆಂದೋಲನ ರೂಲಿಂಗ್ ಪಾರ್ಟಿದವರಲ್ಲ. ಅದು ಯಾವ್ರಿ ಐಡಿಯಾ ಕೊಟ್ಟಾನ ನಿಮಗ? ಭ್ರಷ್ಟಾಚಾರದ ವಿರುದ್ಧ ಜನಾಂದೋಲನ ಅಂತ ಯಾರ್ರೀ ಭ್ರಷ್ಟಾಚಾರ ಮಾಡ್ಯಾರ? ಹಿಂದೆ ಬಿಜೆಪಿ ಸರ್ಕಾರನಾಗ 25 ಹಗರಣಗಳು ಏನದ ಆಗ್ಯಾವ. ಹೌದು, ನೀವೇ ಅಪೋಸಿಷನ್ ಲೀಡರ್ ಇದ್ರಲ್ಲ, ಕಾಂಗ್ರೆಸ್ನವರೇ ನಿತ್ಯ ಮಾಡ್ತಾ ಇದ್ರ. ಅವತ್ತ ಸರ್ಕಾರ ಬಂದು 14 ತಿಂಗಳಾಯ್ತು. ಇವತ್ತಿನವರೆಗೆ ಕುಂಭಕೋಣ ನಿತ್ಯ ಮಾಡ್ತಾ ಇದ್ದೀರಾ. ನಾವು ಹಗರಣ ತೆಗೆದ ಮೇಲೆ ನೀವು ಹಗರಣ ಅಂತೀರಿ. ಇದು ಎಂತದ್ರಿ ನ್ಯಾಯ ಇದು? ಆಮೇಲೆ ಯಾವತ್ತು ಏನಿದೆ, ಅಪೋಸಿಷನ್ದವ್ರದ್ದು ಮಾತು ಕೇಳಿ ರೂಲಿಂಗ್ ಪಾರ್ಟಿದವ್ರು ಅದಕ್ಕೆ ಉತ್ತರ ಕೊಡ್ತಾರ ಅಲ್ರಿ ಮಹೇಶಣ್ಣ? ಆದ್ರೆ ಇಲ್ಲಿ ಉಲ್ಟಾ ನಮ್ಮ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಲಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ಮೊದಲನೇ ದಿವಸ ಮಾಡಿದಾರ. ತಾಕತ್ತಿದ್ರೆ ಇವತ್ತು ನಾವು ಮಾಡಿದ್ದು ನಾಳೆ ಮಾಡ್ಬೇಕಾಗಿತ್ತು ಅವರು. ಆಮೇಲೆ ಒಬ್ಬೊಬ್ಬರು ಲೀಡರ್ಗಳು ಒಂದೊಂದು ರೀತಿ ಮಾತಾಡೋದು. ಇವತ್ತು ರಾಜ್ಯದಲ್ಲಿ ಪ್ರವಾಹ ಬಂದು ಉತ್ತರ ಕರ್ನಾಟಕ ಈ ಕಡೆ ಮಡಿಕೇರಿ ಸೈಡ್ ಎಲ್ಲ ಗುಡ್ಡ ಕುಸಿತಾ ಇದೆ. ಜನ ಪರದಾಡ್ತಾ ಇದ್ದಾರ. ಹಳ್ಳಿಗಳು ನೀರಲ್ಲಿ ಮುಳುಗಿದೆ. ಆದ್ರೆ ಇವ್ರು ಯಾರು ಬಿ ಎಲ್ಲ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಹಳ್ಳಿಗೆ ಹೋಗ್ಲಕ್ ತಯಾರಿಲ್ಲ, ಜನ ಸ್ಪಂದಿಸ್ಲಕ್ ತಯಾರಿಲ್ಲ. ಮೈಸೂರಿನಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ಇವರು. ಇಂಥ ಜನ ಇವರು. ಲೆಕ್ಕ ಹಾಕಿ ಬಂಧುಗಳೇ, ನೀವು ಇವತ್ತೇನಾಗಿದೆ? ಪರಮೇಶ್ವರ್ ಅವರು ಹೇಳ್ತಾರ, ಕುಮಾರಸ್ವಾಮಿ ಅವರು ಲಾಟ್ರಿಯಲ್ಲಿ ಮಂತ್ರಿ ಆಗಿದಾರ. ಪರಮೇಶ್ವರ್ ಅವರೇ, ಕುಮಾರಸ್ವಾಮಿ ಅವರು ಲಾಟ್ರಿಯಲ್ಲಿ ಅಲ್ಲ, ಮಂಡ್ಯದಲ್ಲಿ ಜನರ ಆಶೀರ್ವಾದದಿಂದ 3 ಲಕ್ಷ ಲೀಡಿನಿಂದ ಗೆದ್ದಿದಾರ. 3 ಲಕ್ಷ ಲೀಡು. ಆಮೇಲೆ ನಿನ್ನೆ DK ಶಿವಕುಮಾರ್ ಅವರು ಹೇಳ್ತಾರ, ಕುಮಾರಸ್ವಾಮಿ ಅವರ ಅಧ್ಯಕ್ಷರು 19 ಸೀಟ್ ಬಂದಿದೆ, ನಮ್ಮ ಅಧ್ಯಕ್ಷದಲ್ಲಿ 135 ಸೀಟ್ ಬಂದಿದೆ. ಹೌದು ಸ್ವಾಮಿ, ಕುಮಾರಸ್ವಾಮಿ ಅವರು ಪ್ರಾದೇಶಿಕ ಪಕ್ಷ, ದೇವೇಗೌಡರು ಪ್ರಾದೇಶಿಕ ಪಕ್ಷ. ಇವತ್ತು ಇಡೀ ದೇಶದಲ್ಲಿ ಘಟ್ಟಿನಿಂದ ಕರ್ನಾಟಕದಲ್ಲಿ ಬೇರು ಉಳಿದೆ. ಇವತ್ತು 2 ಸೀಟ್ ತಗೊಂಡ್ರು. ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗಿ ಕೂತಿದ್ದಾರೆ. ಬಂಧುಗಳೇ, ನೀವು ಮಾತಾಡ್ತೀರಾ? ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ನೀವು ಹೋಗಿದ್ರೆ ಟೈಮ್ ಸಿಗಲ್ಲ ನಿಮಗ. ಟೈಮು ನಾವು ಟಿವಿಯಲ್ಲಿ ನೋಡ್ತೀವಿ. ಇವತ್ತು ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿಲ್ಲ ಸೋನಿಯಾ ಗಾಂಧಿ ಅವರು, ಉಪಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿಲ್ಲ ಅಂತೇಳಿ
ಇಂಥ ಪಾರ್ಟಿ ಬಗ್ಗೆದಾಗ ನಮಗೆ ಹೇಳ್ತೀರಾ ಸ್ವಾಮಿ? ದೇಶದಲ್ಲಿ ಕಾಂಗ್ರೆಸ್ ಯಾವ ಗತಿಯಲ್ಲಿ ಹೋಗ್ತಾ ಇದೆ? 50 ಸೀಟು 2 ಬಾರಿ 10 ವರ್ಷ ನಿಮಗೆ ಅಪೋಸಿಷನ್ ಸಿಗ್ಲಿಲ್ಲ ದೇಶದಲ್ಲಿ, ಭಾರತ ದೇಶದಲ್ಲಿ. ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಬ್ಕಿ ಬಾರ್ ತೀಸರಿ ಬಾರ್ 3ನೇ ಬಾರ್ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಂದಿದ್ದು ಬಂಧುಗಳೇ. ಇವತ್ತು ಅದೇ ರೀತಿ ಏನು ಇವತ್ತ ಬಹಳ ಕನಿಕರ ಬರ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು, ಹಿಂದುಳಿದ ನಾಯಕರು, ಈ ದಿವಸ ಇವ್ರು ಯಾರು ಅವ್ರ ಬಗ್ಗೆದಾಗ ಹೊಳಗಿಳಿದ್ದೆ ನೋಡಿಲ್ಲ. ಮೂಢ ಹಗರಣ ಯಾರು ಮಾಡಿದ್ರು? ಇದು ಯಾರು ತಂದು ಕೊಟ್ರು ಹೇಳಿ? ಪೇಪರ್ಗಳು ಯಾರು ತಂದು ಕೊಟ್ರು ಅಂತೇಳಿ ಅದ್ರ ಮ್ಯಾಗ ಒಂದು ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನೋಡಿದ್ರೆ ಬಂಡವಾಳ ಹೊರಗೆ ಬರುತ್ತೆ, ಇದು ನೋಡ್ಕೊಳ್ಳಿ. ಆದರೆ ಇವತ್ತ ಮುಖ್ಯಮಂತ್ರಿಗಳು, ಹಿಂದುಳಿದವರ ನಾಯಕರು ಇವ್ರಿಗೆ ಯಾರನ್ನು ಬಹಳ ಅಸ್ತಿತ್ವ ಮಾಡ್ತಾ ಇದ್ದಾರೆ. ನಾವೇನು ಮಾಡಲೇವು, ನಿಮ್ಮ ಮಂದಿ ನೀವೇ ಅವರಿಗೆ ತೊಂದರೆ ಕೊಡ್ತಾ ಇರೋದು. ನಾವು ಬರೇ ಇಷ್ಟೇ ಹೇಳ್ತಾ ಇದ್ದೀವಿ, ನೀವು ಏನೇನು ತಪ್ಪು ಮಾಡಿದ್ರಿ ಎಲ್ಲರೂ ಹೇಳ್ತೀವಲ್ಲ, ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಅದಕ್ಕೇನದಲ್ಲ, ಮುಂದಿನ ದಿನಗಳಲ್ಲಿ ಇವತ್ತು ಎರಡು ಬಿಜೆಪಿ ಮತ್ತು JDS ಒಗ್ಗಟ್ಟಿನಿಂದ ನೀವೇನು ಚಿಂತೆ ಮಾಡಬೇಡ್ರಿ. ಮುಂದಿನ ಅಸೆಂಬ್ಲಿವರೆಗೆ ಮುಂದಿನ ಇಬ್ರು ಜೊತೆಲಿ ಹೋಗಿ ಕರ್ನಾಟಕದಲ್ಲಿ ಸರ್ಕಾರ ಕಿತ್ತಾಕಸ್ತನ ಇಬ್ರು ಒಂದಾಗಿ ಇವತ್ತು ಹೋಗ್ತೀವಿ ಎಂಬ ನಿಟ್ಟಲ್ಲಿ ಹೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಪಪ್ಪಾಯಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ವಿದ್ಯುತ್ ಸಂಪರ್ಕವಿಲ್ಲದೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಢೋಣಗಪುರ ಗ್ರಾಮದ ಸಂಗಮೇಶ್ ತಂದೆ ರವಿ ಮೆಂಗೆ ಎಂಬ ರೈತರು ಸುಮಾರು 5 ಎಕರೆ ತಮ್ಮ ಜಮೀನಿನಲ್ಲಿ ಪಪ್ಪಾಯಿ ಬೆಳೆಯನ್ನು ಬೆಳೆದಿದ್ದಾರೆ. ಪಪ್ಪಾಯಿ ಬೆಳೆದು ಇನ್ನೇನು ಕೆಲವು ದಿನಗಳಲ್ಲಿ ಹೂ ಬಿಟ್ಟು ಕಾಯಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾಡಿದ ಸಾಲ ತೀರಿಸಿ ನೆಮ್ಮದಿ ಜೀವನ ನಡೆಸಬೇಕು ಎಂದು ತಿಳಿದುಕೊಂಡರೆ ಕೆಬಿ ಅಧಿಕಾರಿಗಳು ಮಾತ್ರ ತಿಂಗಳಿಗೆ ಸಂಬಳ ಪಡೆದು ಆರಾಮವಾಗಿ ಉಳಿದ ಪರಿಣಾಮ ರೈತ ಕಂಗಾಲಾಗಿದ್ದಾನೆ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಮಾರಾಟ ಮಾಡಿ ಹಾಕಿದ ಖರ್ಚು ವೆಚ್ಚಗಳು ಭರಪಾಯಿಯಾಗುತ್ತವೆ ಎನ್ನುವ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಶಾಕ್ ಒಂದು ಕಾದಿದೆ. ಈ ಘಟನೆ ನಡೆದಿದ್ದು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಢೋಣಗಪುರ ಗ್ರಾಮದ ರೈತ ಸಂಗಮೇಶ್ ಅವರು ಸುಮಾರು 5 ಎಕರೆಯಲ್ಲಿ ಪಪ್ಪಾಯಿ ಬೆಳೆಸಲು ಸುಮಾರು 8 ಲಕ್ಷ ರೂಪಾಯಿ ಖರ್ಚು ಮಾಡಿ ಇನ್ನೇನು ಫಸಲು ಒಂದು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾಡಿದ ಖರ್ಚೆಲ್ಲ ವಾಪಸ್ ಬರುತ್ತೆ ಎಂದು ತಿಳಿದುಕೊಂಡ ರೈತನಿಗೆ ಶಾಕ್ ಒಂದು ಕಾದಿದೆ. ಇದಕ್ಕೆ ಮೂಲ ಕಾರಣ ಕೆಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಕಾರಣವಾಗಿದೆ. ನಾವೊಂದು ಬಗೆದರೆ ದೈವವೊಂದು ಬಗೆದಿದೆ ಎಂಬಂತೆ ಸರಿ ಸುಮಾರು 3 ತಿಂಗಳಿಂದ ಸಂಪರ್ಕ ವಿದ್ಯುತ್ ಸಮಸ್ಯೆ ಎದುರಾಗಿ ಹನಿ ನೀರಾವರಿ ಮುಖಾಂತರ ಕೊಡಬೇಕಾದ ಕ್ಯಾಲ್ಸಿಯಂ ಗೊಬ್ಬರ ಸಿಗದೆ ಹೂವೆಲ್ಲ ಉದುರಿ ನೆಲಕಚ್ಚಿವೆ. ಈಗ ರೈತನ ಪಾಡು ಮಾತ್ರ ಹೇಳ್ತಿರತ್ತಾಗಿದ್ದು, ಇದನ್ನು ಅರಿತ ಗ್ರಾಮದ ಯುವ ಮುಖಂಡ, ರೈತ ಯುವ ಮೋರ್ಚಾದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಕನ್ನಾಳೆ ಇವರು ರೈತ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿ ರೈತ ನನ್ನನ್ನು ಕರೆದುಕೊಂಡು ಬಂದು ರೈತ ಧೈರ್ಯ ತುಂಬಿ ಕೆಬಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಟೋಟಲಿ ಇರಲ್ಲ. ಇವತ್ತು ನಿಮ್ ಕಾಲು ಬಿದ್ದು ಹೇಳಿದ್ರ ಲೈಟ್ ಮಳೆ ಬೀಳತ್ತೆ ಯಾಕಂತ ಕೇಳ್ತೀರಿ. ನಿಂದ 6 ನಂಬರ್ ಅದ, ನಿಮ್ ಪಂಪ್ ಸೆಟ್ಟಿಂಗ್ ಪರ್ಮಿಷನ್ ಅದ ನೋಡ್ರಿ. ಪಂಪ್ ಸೆಟ್ಟಿಂಗ್ ಪರ್ಮಿಷನ್ ನೋಡ್ರಿ ಪಂಪ್ ಸೆಟ್ಟಿಂಗ್ ಪರ್ಮಿಷನ್ ನೋಡ್ರಿ ಎಲ್ಲ ನೋಡ್ರಿ. ಇಲ್ಲ ಯಾಕಂದ್ರೆ ನೀವು ಕರೆಂಟ್ ಕೂಡ ಅಂದ್ರೆ ನಾ ಹೆಂಗ್ ಮಾಡ್ಲಿಲ್ಲ, ಹೇಳಿ. ಈಗ ಅದು ರೊಕ್ಕ ಕೊಟ್ಟರು ಬರ್ತದ. ಇವತ್ತು ಕರೆಂಟ್ ಹಾಕಿದ್ರೆ ನಾವು ಕಾಯಿ ಹತ್ತವ. ಈಗ ಅದು ಎಷ್ಟು ಲಕ್ಷ ಏನಾಗದ ಪೂರ ನೋಡಿ ಎಷ್ಟಕ್ಕೆ ಈಗ ಅದಕ್ಕೆ ಪರಿಹಾರ ಇಲ್ಲದ. ಈಗ ನಂಗೆ 1.5 ತಿಂಗಳಾಯ್ತ್ರಿ. 1 ದಿನ ಇಲ್ಲ 2 ದಿನ 1.5 ತಿಂಗಳಾಯ್ತು. ಹೆಂಗ್ ಮಾಡಿರಿ ನಾವು? 1.5 ತಿಂಗಳಾಯ್ತು. ನಾ ನಿಮ್ ಕಾಲು ಬಿದ್ದಿ ಅದ ಒಂದ್ ಅರ್ಧ ತಾಸು ಕುಡ್ರಿ ಅಂದ. ಈಗ ನಾ ಹೆಂಗ್ ಮಾಡ್ಲಿಲ್ಲ ಕೊಟ್ರು 7 ಗಂಟೆನೇ ಕುಡ್ತೇನೆ. ಯಾಕೆ ಕೊಟ್ಟಿಲ್ಲ? ನೀವು ಸಪ್ಲೈ ಕೊಟ್ಟಿಲ್ಲ ಅಂದ್ರೆ ನೀವು ಏನ್ ಕೆಲಸ ಮಾಡತ್ತೀರಿ? ನಾ ಹೆಂಗ್ ಮಾಡ್ಲಿ? ನಾನು ಇಂತ ನುಕ್ಸಾನ ಕೊಟ್ಟಿದ್ದೀವಿ. ಜಾಲ ಈಗ ತಗೊಂಡ್ರಿ ಈಗ ಏನ್ ಮಾಡ್ರಿ? ಅದಕ್ಕ ಸತ್ತೋಗಿನ ಮೇಲೆ ಅದಕ್ಕೆ ಏನ್ ಬರ್ತದೆ? ಏಟ ಅಂದ್ರೆ ಅದು ನೋಡಿ ನೀವು ಗಿಡ ಒಡೆ ನೋಡ್ರಿ. ನೀವು ಫಸ್ಟ್ ನೋಡ್ರಿ, ನೀವು ಕೇಳಿದ್ರಲ್ಲ ಅದು ಕಡಿಂದಾಗ ಹೇಳ್ತೇನೆ ನಿಮಗೆ. ಓಸು ಬೀಳತಾವ, ಕಾಯಿ ಹತ್ತಿದ ಕಡೆ ಪೂರಾ ಪ್ಲಾಟಿಗೆ ಹತ್ತೇವ, ಎಲ್ಲರೂ ಮುಚ್ಚಿ ಬೀಳತಾವ. ಅದಕ್ಕೆ ತಾಕತ್ತಿಂದ ಇರಲ್ಲ. ಮಾಡ್ಕೋರಿ ಇವತ್ತು ಚಾಲ ಇರ್ತದೆ. ನಿಮ್ಗೆ 1.5 ತಿಂಗಳಾಯ್ತು ಹೇಳ್ತೇನೆ. 1.5 ತಿಂಗಳೆಲ್ಲ ನನಗೆ ಫೋನ್ ಮಾಡತ್ತ ಒಂದು 10 ದಿವಸ ಆಗಿರ್ಬೇಕು. 10 ದಿನ 15 ದಿನ ನಂಗೆ ಹೇಳ್ತೀನಿ.
ಬಂದ್ 15 ದಿನ ಒಳಗಾಗಿ ನೀವು ಮದ್ವಿ ನಾ ಮಾತ್ ನೀನು ಬಿ ಮಾತಾಡಿದ್ನ ನೀನು ಮೈ ಹೇಳ್ತಿದ್ದೆ ನಾನು ವಾಪಸ್ ಗೊಬ್ಬರ ಬಿಡತ್ತಾರೆ ಐದು ಚಾಲು ಈಗ ಹೆಂಗ್ ಮಾಡ್ಬೇಕು ನೋಡ್ರಿ ಅದ್ರ ಲೆಕ್ಕ ನೋಡ್ರಿ ಈಗ ಅದು ನೀವು ಕೇಳ್ತಿರಿಲ್ಲ ರೈತರದ್ದು ಏನಿರ್ತದ ಗೊತ್ತಾಗಲ್ಲ ನಾನು ಮಲ್ಕೆ ಹೋಗಿ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಮಾಡಾರಿ ಅವ್ರು ಕಂಪ್ಲೇಂಟ್ ಮಾಡಿ ಬಂದು ನಮ್ ಜೀವನೇ ಹಾಕೋಲ್ಲ ಅವ್ರ ಹೆಸರು ಮೇಲೆ ಜೀವನೇ ಕೊಡ್ತಾ ಇವತ್ತು ಡೋಣಗಾಪುರ ಗ್ರಾಮದಲ್ಲಿ ದಿನನಿತ್ಯ ಕರೆಂಟ್ ಹೋಗ್ತಾ ಇದೆ. ಮಕ್ಕಳು ಮರುಗಳು ಚಿಕ್ಕುಡದಲ್ಲಿ ಚಿಕ್ಕುಡ್ ಕಚ್ಚಿ ಎದ್ದು ಕೂಡ್ತಾ ಇದ್ದಾರೆ ರಾತ್ರಿ 12-1. ನಮ್ಮ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಡೋಣಗಾಪುರಕ್ಕೆ ಗಮನ ಹರಿಸ್ತಾ ಇಲ್ಲ. ಚುನಾವಣೆ ಬಂದಾಗ ತವರೂರು ಹುಟ್ಟೂರು ಅಲ್ಲತ್ತಾರ. ಚುನಾವಣೆ ಮುಗೀತು ಅಂದ್ರೆ ಈ ಕಡೆ ಮನವರ್ಸಲ್ ಹೋಗ್ಯಾರ. ಅವರಿಗೂ ನಾವು ಗಮನ ಕೊಡ್ಲತ್ತಿದ್ದೇವೆ. ಮತ್ತು KBದಿಂದ ತುರಂತ ನಮಗಿಲ್ಲಿ ಸರಿಯಾಗಿ ಲೈನ್ಮ್ಯಾನು ಅವರು ಕೊಟ್ಟು ನಮಗೆ ಬೆಳಕಿನ ಇಕ್ಬೇಕಂತಂದು ನಾನು ಗ್ರಾಮಸ್ಥರ ವತಿಯಿಂದ ಈಶ್ವರ್ ಖಂಡ್ರೆ ಅವ್ರಿಗೆ ವಿನಂತಿ ಮಾಡ್ತೇವೆ, ಕೈ ಮುಗಿದಿ. ಹಿಡಿದು ಕರೆಂಟ್ ಇಲ್ಲ, ಇಷ್ಟು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹೆಂಗ್ ಮಾಡ್ಬೇಕು? ಈಗ ನಮ್ ದಾರಿ ಒಂದೇ ಅದ, ಸಾಯೋದು ಒಂದೇ ಅದ ದಾರಿ, ಬೇರೆದು ಏನ್ ಬಿ ದಾರಿ ಇಲ್ಲ. ಈಗ ಸಾಯ್ಲತ್ತೀವಿ ಅಂದ್ರೆ ಬಂದಾರ ಇವರೆಲ್ಲ ಗೊತ್ತಾಗಿ. ಇಲ್ಲಿ ರೋಡಿ ಮೇಲೆ ನಡೆದಿನ ಮನುಷ್ಯ ಬೇರೆ ಬೇರೆ ಅವು ಬಂದು ನೋಡಿದ್ರು ಯಾಕೋ ಡೆಬ್ಬಿ ಕೊಂಡು ಕೂತಿದ್ವಿ ಅಂತ ಹೇಳ್ಕಿ ನೋಡಿ ಏನದ ಅವು ಎಲ್ಲರಿಗೂ ಫೋನ್ ಮಾಡಕ್ಕೆ ಆಗ್ತದೆ. ನಾವು ಹೇಗೆ ಭಾಷೆ ಕೊಟ್ಟು ಟೈಮ್ ಬಂದದ ಇವತ್ತು ಯಾರು ಬಿ ಪಂಚಾಯತ್ದವ್ರು ಕೇಳಿದ್ರು, ಯಾರಿಗೆ ಎಲ್ಲರಿಗೆ ಹೇಳ್ದೇವು, ಎಲ್ಲರೇ ಯಾರು ಬಿ ರೆಸ್ಪಾನ್ಸ್ ಮಾಡಿಲ್ಲ. KBದವ್ರಿಗೆ ಜೈ ಹೇಳ್ದೆವು, AWಗೆ ಹೇಳ್ದೆವು, ಲೈನ್ಮನ್ರ ಬಂದು ಕುಂಡು ಓಡಾಡತ್ತಾನ. ನಾವು ರೊಕ್ಕ ಕೊಡ್ತೇವೆ, ಅರ್ಧ ತಾಸು ಕರೆಂಟ್ ಕೊಡ್ರಿ ಗೊಬ್ಬರ ಬಿಡತ್ತ ಅಂತ ಹೇಳ್ದೆವು, ರಿಕ್ವೆಸ್ಟ್ ಮಾಡಿದೆವು, ಕಾಲು ಬಿದ್ದು ಹೇಳ್ದ, ಕೈ ಜೋಡಿಸಿ ಹೇಳ್ದೆ, ಎಲ್ಲನೇ ಹೇಳ್ದ, ಯಾರನ್ನೂ ಕೇಳಿಲ್ಲ. ಜಿಂಕ್ ಬೋರನ್ ಎಷ್ಟು ಲಕ್ಷ ರೂಪಾಯಿ ತಂದಿದ್ರಿ? 1 ಲಕ್ಷ ರೂಪಾಯಿ ತಂದಿದೆ ಔಷಧ ಗೊಬ್ಬರ ಬಾಕಿ ಸಾಲ ಮಾಡಿ 1 ಲಕ್ಷ ರೂಪಾಯಿ ಔಷಧ ತಂದಿದೆ. ಸಾಲ ಮಾಡಿ ಇವತ್ತು ಅವ್ರು ಎಷ್ಟು ಸಾಲ ಮಾಡಿದ್ರು ಅಂತ ಅವರಿಗೆ ಗೊತ್ತದ. ಸಾಲ ಹೆಚ್ಚಾಗಿ ಒಂದು ಮದ್ದಿನ ಡಬ್ಬಿ ತೊಗೊಂಡು ಕೂತ್ಕೊಂಡಿದ ಮೇಲೆ ಆಜು ರೈತರು ಬಂದು ಆ ಡಬ್ಬಿ ಕಸ್ಕೊಂಡು ನಮ್ಮ ಊರಿನ ಜನಕ್ಕೆ ಎಲ್ಲರಿಗೆ ಇನ್ಫಾರ್ಮೇಷನ್ ಮಾಡಕ್ಕೆ ಹಿಂಗೆ ಸಂಗಮೇಶ ಹಿಂಗೆ ತೊಗೊಂಡು ಕುಂತಾನ, ಅವನಿಗೆ ಏನೋ ಕರೆಂಟ್ ಇಲ್ಲ ಕಡೆಯಿಂದ ಡೋಸ್ ಕೊಡ್ಬೇಕಂತ ನೀರಿನ ಮುಖಾಂತರ ಅದ್ರ ಕಡೆಯಿಂದ ಆ ಡೋಸ್ ಆಗಲ್ ಕಡೆಯಿಂದ ಒಂದು ಪಾಪಿ ಹತ್ತಲಾರ ಕಾರಣ ಅವ್ನು ಡಬ್ಬಿಗೆ ತಗೊಂಡು ಕುಂತ್ಕೊಂಡಿದ್ದು ಎಲ್ಲ ಜನ ಊರು ಜನ ಬಂದು ಅವನಿಗೆ ಸಮಜಾಯಿಸಿ ಮೇಲಿನ ಅಧಿಕಾರಿಗೆ ಮಾಹಿತಿ ಕೊಟ್ಟರೆ ಈಗ AW ಸಾಹೇಬರು ಬರ್ತಾಂತಂದ್ರೆ ಬಂದು ಅದಕ್ಕೆ ನಿವಾರಣೆ ಮಾಡ್ಕೊಡ್ತೇವೆ ಅಂತೇಳಿ ಅವನಿಗೆ ವಿಶ್ವಾಸ ಕೊಟ್ಟಿದ್ದೀವಿ ನಾವು ಡೋಣಾಪುರ ಗ್ರಾಮದಲ್ಲಿ. ಸಾಲ ಮಾಡಿ ಪಾಪ ಹಚ್ಚಿದೆವು, 3 ತಿಂಗಳಾಯ್ತು ಕರೆಂಟ್ ಇಲ್ಲ. ಜೈಗೆ ಹಚ್ದೇವು, AW ಹಚ್ದೇವು, ಯಾರಿಗೆ ಬಿ ಹಚ್ದೇವು. ಒಂದು ಅರ್ಧ ತಾಸು ಗೊಬ್ಬರ ಬಿಡೋದ, ಕ್ಯಾಲ್ಸಿಯಂ ಬೋರನ್ ಕೊಡಲ್ದೆ ಇರೋದ, ಕಾಯಿ ಹೂವು ಹತ್ತಲ್ಲ, ಕಾಯಿ ಇಡಲ್ಲ, ಒಂದು ಗಿಡ ಕಾಯಿ ಹತ್ತಿಲ್ಲ. ನಂಗೆ ಇವತ್ತು ಪಾಸಿ ಹಾಕೊಂಬ ಟೈಮ್ ಬಂದ, ನಂಗೆ ಇರಬೇಕು, ಸಾಯ್ಬೇಕಾಗ್ಯದ. ಅವ್ರಿಗೆ ಯಾರಿಗೆ ಹೇಳಿದ್ರು ಬಿ ಮಾಡಿ ಬಿಡತ್ತ, ಕರೆಂಟ್ ಹಾಕೊಡ್ಲಿ ಅಂತ ಹೇಳ್ತಾರೆ. AW ಫೋನ್ ಆದ್ರೆ ಬಿ ಹಿಂಗಲ್ಲತ್ತಾರೆ. ನಾವು ಹೆಂಗೆ ಮಾಡಬೇಕು? ಏಟ್ ಹೇಳಿದ್ರು ಬಿ ಇಲ್ಲ ಕೇಳಲ್ಲ ಹೊಂಟ್ರ ಅವ್ರು. 3 ತಿಂಗಳು ಆಯ್ತು, ಇವತ್ತಿಗೆ ಒಂದು ಕಾಯಿ ಇಲ್ಲ ಗಿಡಕ್ಕೆ, ಪೂರಾ ಹೂವು ಬಂದು ಒಣಗಿ ನಡೆದವು.